ಗೆದ್ದಿರುವಂತ ನಮ್ಮ ಗಿಲ್ಲಿ ನಟ ಆನ್ ಸ್ಟೇಜ್. ಗಿಲ್ಲಿ 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 ಏನ್ ಅನ್ನಿಸ್ತಿದೆ ಗೊತ್ತಾ, ಈ ಪ್ರೀತಿಯ ಸೌಂಡನ್ನ ಹೀಗೆ ಕೇಳೋಕೆ ಬಿಟ್ಬಿಡ್ಬೇಕು ಅನ್ನಿಸ್ತಾ ಇದೆ. ಗಿಲ್ಲಿ ಆತ್ಮೀಯವಾದ ಸ್ವಾಗತ ಬೂದ್ನೂರ್ ಉತ್ಸವಕ್ಕೆ. ಈ ಪ್ರೀತಿಯ ಚಪ್ಪಾಳೆ ಕೂಗಿಗೆ ಏನ್ ಹೇಳ್ತೀರಿ ನಮ್ಮ ಬೂದ್ನೂರ್ನ ಪ್ರೀತಿಯ ಜನರಿಗೆ? ಎಲ್ಲ ಚೆನ್ನಾಗಿದ್ದೀರಾ? ಅದೇ ಮೇಡಮ್, ಇದೇ ಹೋಗ್ಬಿಟ್ರಿ ಬನ್ನಿ ಮೇಡಮ್ ಅವರೇ, ಇದು ಕೇಳ್ಬಿಟ್ಟು ಹೋಗೇ ಬಿಟ್ರಿ. ಈಗ ಹೇಳಿದ್ರಲ್ಲ ಪ್ರೀತಿ ಚಪ್ಪಾಳೆ ಸೌಂಡು ಅಂತ, ನಮ್ಮ ಮಂಡ್ಯದವ್ರ ಸೌಂಡ್ ಹೆಂಗಿರ್ತದೆ ಮೇಡಮ್? ಯಾಕಂದ್ರೆ ಮಂಡ್ಯದವರು ಸಖತ್ ಖುಷಿ ಆಯ್ತು ಬೂದ್ನೂರಿಗೆ ಬಂದು. ನನಗೆ ಬೂದ್ನೂರು ಅಂದ ತಕ್ಷಣ ನೆನಪಾಗೋದಿದ್ದು ಈ ಮಾಸ್ಟರ್ ಪೀಸಲ್ಲಿ ಬೂದ್ನೂರು ಸಿದ್ಧ ಅಂತ ನಮ್ಮ ಚಿಕ್ಕಣ್ಣ ಸರ್ ಮಾಡೋರಲ್ಲ, ಅದು ಹೇಳ್ದೇಡ್ಕೆ ಅದೇ ನೆನಪಾದದ್ದು. ಹಾಗೂ ಗಿಲ್ಲಿ ಮಾನ್ಯ ಶಾಸಕರಾದಂತ ರವಿಕುಮಾರ್ ಸರ್ ಅವ್ರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಇದೇ ಟೈಮ್ನಲ್ಲಿ ನೀವು ಸರ್ ಒಂದೇ ವೇದಿಕೆಯಲ್ಲಿ ಇರಬೇಕು ಅನ್ನೋ ಆಸೆ. ನಮ್ಮ ಜನಪ್ರಿಯ ಶಾಸಕರು ರವಿಕುಮಾರ್ ಗೌಡ ಸರ್ ಅವರು ಇದೀಗ ವೇದಿಕೆಗೆ ಆಗಮಿಸ್ತಿದ್ದಾರೆ. ಆತ್ಮೀಯವಾದ ಸ್ವಾಗತ ಸರ್. ಮಾತು ನಾನು ಮಾತಾಡ್ತೀನಿ ರೀ. ನಿಜಾಲು ಸಖತ್ತು. ಈಗ ನಮ್ಮ ಊರಿಗೆ ಬಂದ್ರೆ ಎಷ್ಟು, ಈಗ ನಮ್ಮೂರು ಅಣ್ಣ ಇರೋಣ ಥೋ ತರೀಕೆ ಹೋಗ ಮಾತಾಡೋಕೆ ಬಿಡ್ತಾ ಇಲ್ವಣ್ಣ. ಮಂಡ್ಯಕ್ಕೆ ಬಂದಾಗೆಲ್ಲ ಒಂದು ಡೈಲಾಗ್ ಹೊಡಿತಾ ಎಲ್ಲೋದ್ರೂ ಹೊಡಿತಾ ಇರ್ತೇನೆ. ಮಂಡ್ಯದಲ್ಲಿ ಸ್ಪೆಷಲ್ ಆಗಿ ಹೊಡಿತೀನಿ ಡೈಲಾಗ್, ಟಕರೆ ಟಕರೆ ಟಮ್ಟೇಟು, ನಮ್ಮ ಮಂಡ್ಯ ಜನ ಯಾವತ್ತಿದ್ರು ಅಲ್ಟಿಮೇಟು. ಏನ ಡೈಲಾಗ್ ನಾನು ಹೇಳೋದೆಲ್ಲ ನೀವೇ ಹೇಳ್ಬಿಡ್ತೀರಲ್ಲ, ನೀವೇ ಅಷ್ಟೊಂದು ರೀಲ್ಸಲ್ಲೆಲ್ಲ ಮಾಡಿ ಅದೆಲ್ಲ ಮಾಡಿದಿರಲ್ಲ. ಅದೇ ಎಲ್ಲೋದ್ರೂ ಆ ಡೈಲಾಗ್ ಹೇಳ್ತಾ ಇರ್ತೀನಿ, ಮೀಟ್ರ್ ಇದ್ರಲ್ಲಿ ಅಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು ಅಂತ. ಸಖತ್ ಖುಷಿ ಆಯ್ತು ಇಲ್ಲಿಗೆ ಬಂದು. ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಕೊನೆವರೆಗೂ ಹಿಂಗೆ ಇರಲಿ, ಸದಾ ಚಿರಋಣಿಯಾಗಿರ್ತೀನಿ. ಧನ್ಯವಾದಗಳು. ಹಂಗೆ ರವಿ ಅಣ್ಣವ್ರ ಬಗ್ಗೆ ಹೇಳಬೇಕು. ರವಿ ಅಣ್ಣವರು ಹಿಂಗೆ ಫೋನ್ ಮಾಡಿ ಮಂಡ್ಯದಲ್ಲಿ ಒಂದು ಪ್ರೋಗ್ರಾಮು ಅಂದ ತಕ್ಷಣ ಸಖತ್ ಖುಷಿ ಆಯಿತು ನನಗೆ. ಫಸ್ಟು ನಮ್ಮೂರು ನಮ್ಮ ಮಂಡ್ಯ, ಫಸ್ಟ್ ಟೈಮು ಮಂಡ್ಯಕ್ಕೆ ನಮ್ಮ ಅಯ್ಯಗ್ರೀವದು ಟ್ರೈಲರ್ ಲಾಂಚ್ ಇತ್ತು, ಅದು ಮುಗಿಸ್ಕೊಂಡು ಫಸ್ಟ್ ಇವತ್ತೇ ಮಂಡ್ಯಕ್ಕೆ ಬರ್ತಾ ನಾನು ಈ ಭಾಗಕ್ಕೆ, ನಮ್ಮ ಮಂಡ್ಯಕ್ಕೆ. ನಾನು ಯಾವಾಗಪ್ಪ ನಮ್ಮ ಊರಿಗೆ ಹೋಗೋದು, ನಮ್ಮ ಮಂಡ್ಯಕ್ಕೆ ಹೋಗೋದು ಅಂತ ತುಂಬ ಆಸೆ ಇತ್ತು. ಅದು ರವಿ ಅಣ್ಣವ್ರ ಮೂಲಕ ನೆರವೇರ್ತು. ಈ ಪ್ರೀತಿ ಹಿಂಗೆ ಇರಲಿ, ಇದು ಉಳಿಸ್ಕೊತೀನಿ. ಧನ್ಯವಾದಗಳು. ಗಿಲ್ಲಿ ಗೊತ್ತು ಅಣ್ಣ, ಓಟ್ ಕೇಳ್ಬೇಕಣ್ಣ. ನಾವು ಓಟ್ ಮಾಡಿರೋದು ನನಗೆ ಗೊತ್ತಿಲ್ವ, ನಾನು ನೋಡಿಲ್ವಾ? ನಮ್ಮೂರವ್ರು ನನಗೆ ಓಟ್ ಮಾಡಿರಲ್ವಾ? ಗೊತ್ತಿಲ್ವ ನನಗೆ ಅದು. ಆ ಓಟ್ ಮಾಡಿರೋದು ಬರೀ ಥ್ಯಾಂಕ್ಸ್ ಹೇಳ್ಬಿಟ್ರು ಸಾಕಾಗೋಲ್ಲ. ಅದು ಆ ಜೀವನ ಪೂರ್ತಿ ಅದು ಆ ಋಣ ಹಂಗೆ ಇರಬೇಕು. ಆ ಋಣ ತೀರಿಸ್ತಾನೆ, ಅದು ತೀರ್ಸೋಕೆ ಆಗದೆ ಇರೋ ಋಣ ಅದು ಇರ್ಬೇಕು ಹಂಗೆ. ಅದೇ ನನ್ನ ಆಸೆ. ಧನ್ಯವಾದಗಳು. ಗಿಲ್ಲಿ ನೀವು ಎಷ್ಟೇ ಮಾತಾಡಿದ್ರು ಕೂಡ ನಿಮ್ಮ ಮಾತಲ್ಲಿ ಆ ಪ್ರೀತಿ ಜೊತೆ ಒಂದಷ್ಟು ಡೈಲಾಗ್ಸ್ ಕೇಳಬೇಕು ಅಂತ ಆಸೆ ಪಡ್ತಾರೆ. ಆ ಕೆಲವು ರೈಮ್ಸ್ ನೀವು ಹಾಡಿದಿರಲ್ವಾ, ಅದನ್ನ ಈ ವೇದಿಕೆಯಲ್ಲಿ ಹಾಡದೆ ಇದ್ರೆ ಅದು ಕಂಪ್ಲೀಟೇ ಅನ್ಸಲ್ಲ ಗಿಲ್ಲಿ. ಅದು ಆಡ್ಸಿ ನಾನು ಏನಾರು ಸಿಂಗರ್ ಮಾಡ್ಬಿಟ್ಟಾರ ಅಂತ ಭಯ ಆಯ್ತು. ಅದು ಯಾರು ಸಿಂಗಿಂಗ್ ಶೋ ಕಳಿಸ್ಬಿಟ್ಟಾರ ಅಂತ. ನಾನು ಆಡೋದೇನು, ಇಲ್ಲಿ ಕೂತಿರೋ ಮಕ್ಕಳೇ ಆಡ್ತಾರೆ ಅದನ್ನ. ದೊಡವ ಚಿಕ್ಕವ ನಮ್ಮಪ್ಪ ಕೊತ್ಮೂರಿ ಸಾರ್ಗೆ ಹಾಕೋ ಸೊಪ್ಪು. ನಾನು ತಪ್ಪು ಯಾವತ್ತು ಮಾಡಿಲ್ಲ, ಸರಿನಾ ಮಾಡೋನು ಇಲ್ಲಿಗೆ ಬಂದ್ಬಿಟ್ಟು. ಯಾಕಂದರೆ ನಿಮ್ಮ ಇಷ್ಟ ಜನ ನೋಡು ಅದೃಷ್ಟ ಅವಕಾಶ ಸಿಗ್ತದಲ್ಲ, ಅದಕ್ಕೆ ಧನ್ಯವಾದಗಳು. ತಿರ್ಗಾ ಮತ್ತೆ ಬರ್ತಾ ಇರ್ತೀನಿ ಅಷ್ಟೇ. ಅವ್ರಿಗೆ ಇಷ್ಟು ಜನರು ಪ್ರೀತಿ ಪ್ರತಿ ಬಾರಿ ವೇದಿಕೆಯಲ್ಲಿ ನೋಡಿದಾಗ ಗಿಲ್ಲಿಗಾಗೋ ಖುಷಿ ಅರ್ಥ ಆಗುತ್ತೆ. ಆದರೆ ಗಿಲ್ಲಿ ಒಂದು ಡಾನ್ಸ್ ಮಾಡಿದ್ರೆ ನಮ್ಮ ಖುಷಿ ಜಾಸ್ತಿ ಆಗುತ್ತೆ ಅಲ್ವಾ? ಅಲ್ಲಿ ಡಿಸ್ಕಷನ್ ಮಾಡ್ತವ್ರೆ ಅವರು, ರವಿ ಅಣ್ಣ ಡಾನ್ಸ್ ಮಾಡಿ ಅಂತ, ಗಿಲ್ಲಿ ಬೇಡ ಅಣ್ಣ ಇವತ್ತು ಅಂತ. ನೀವು ಇಲ್ಲ ಅಂತ ಗಿಲ್ಲಿ ನಟ ಅವರೇ, ನಮ್ಮ ರವಿ ಅಣ್ಣಂಗೆ ಒಂದು ಚಿಕ್ಕ ಆಸೆ ಇದೆ.
ನಿಮ್ಮ ಡಾನ್ಸ್ ನೋಡ್ಬೇಕು ಅಂತ. ರವಿ ಅಣ್ಣವರು ನಾನು ಇಬ್ರು ಸೇರೆ ಏ ಮಾಡ್ಬಿಡ್ತೀನಿ. ಸೂಪರ್, ಇದು ಎನರ್ಜಿ ಅಂತೆ. ಕಾಮನ್, ನಮ್ಮ ಶಿವಪ್ಪಣ್ಣವ್ರು ಮಾಡ್ತಾರೆ ಅಣ್ಣ. ಅದು ಮ್ಯೂಸಿಕ್ ಇದ್ರೆ ಚೆನ್ನಾಗಿರೋದು. ಮ್ಯೂಸಿಕ್ ಹಾಕ್ಬೋದಾ ಪ್ಲೀಸ್? ನಮ್ಮ ಗಿಲ್ಲಿ ಗಿಲ್ಲಿ ಮ್ಯೂಸಿಕ್ ಇದ್ದದ ವರ್ಲ್ಡ್ ಫೇಮಸ್ ಸಾಂಗ್ ಆಫ್ ಗಿಲ್ಲಿ ಪ್ಲೀಸ್. ಇದದಾ ಗಿಲ್ಲಿ 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 ಯಾರು ಪ್ಲೇ ಮಾಡಿಲ್ಲ ಅಂದ್ರೆ ಇಲ್ಲ ಇಲ್ಲ ಅನ್ಸುತ್ತೆ. ಇಲ್ಲ ನೀವೇ ಆಡ್ಬಿಡಿ. ಅಲ್ವಾ? ಹಾ 1 2 3 4 ಅಗಿಲ್ಲಿ 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 ಗಿಲ್ಲಿ ಅಗಿಲ್ಲಿ ಅಗಿಲ್ಲಿ. ಏ ಮ್ಯೂಸಿಕ್ ಹೊಡಿತಾ ಇದ್ದೀರಿ? ಗಿಲ್ಲಿ ಅಗಿಲ್ಲಿ ಅಗಿಲ್ಲಿ ಟ್ಯಾವ್ ಟ್ಯಾವ್ ಅಷ್ಟೇ ಇರೋದು, ಅದು ಅಷ್ಟೇ ಕಾರಣ ಇರೋದು ಅದು. ಗಿಲ್ಲಿ ಇಲ್ಲಿ ಹೊಸ ಸಾಂಗ್ ಸೃಷ್ಟಿ ಆಗೋಯ್ತು. ಮೇಡಮ್ ಅದಕ್ಕೆ ಒಂದು ಸ್ಟೆಪ್ ಕರೆಕ್ಟ್ ಆಗಿಲ್ಲ, ಅದು ಬರೀ ರಿಹರ್ಸಲ್. ಈಗ ನಮ್ಮ ಮ್ಯಾಜಿಕಲ್ ಮ್ಯೂಸಿಷಿಯನ್ಸ್ ಪ್ಲೀಸ್ ನಿಮ್ಮ ಕೈ ಚಳಕ, ನಿಮ್ಮ ಪವರ್ ತೋರಿಸಿ ಗಿಲ್ಲಿಗೋಸ್ಕರ ಒಂದು ಹೊಸ ಸಾಂಗ್. ಇನ್ನು ಮುಂದೆ ಅನುಪಮ ಯಾವ ವೇದಿಕೆಯಲ್ಲಿ ಸಿಕ್ಕಿದ್ರು ಕೂಡ ಗಿಲ್ಲಿ ಡಾನ್ಸ್ ಮಾಡಿ ಅಂತ ಮಾತ್ರ ಹೇಳ್ಕೊಬಾರ್ದು. ಹಂಗೆ ಎದುರಿಸ್ಬಿಟ್ರು ಅವರು ಅಗಿಲ್ಲಿ ಅಂತ. ಬಟ್ ನಿಮ್ಮ ಎನರ್ಜಿ, ನಿಮ್ಮ ಮಾತು, ಕೊನೆಯದಾಗಿ ನಮ್ಮ ಮಂಡ್ಯ ಜನತೆಗೆ ನಮ್ಮ ಬೂದ್ನೂರು ಉತ್ಸವದಲ್ಲಿ ಏನು ಹೇಳ್ತೀರಾ? ಅದೇ ಈಗ ನಮ್ಮೂರಿಗೆ ಬಂದರೆ ಯಾವ ಥರ ಇರ್ತದೆ, ನಮ್ಮ ಅಣ್ಣ ತಮ್ಮ, ನಮ್ಮ ಅಪ್ಪ ಅಮ್ಮನ ಈ ಫೀಲ್ ಇರ್ತದೆ ನಮ್ಮ ಮಂಡ್ಯಕ್ಕೆ ಬಂದರೆ. ಅದೇ ಹೇಳಿದ್ನಲ್ಲ ಮೇಡಮ್, ಈಗ ಫಸ್ಟು ಮಂಡ್ಯಕ್ಕೆ ನಾನು ಬಿಗ್ ಬಾಸ್ ಆದಮೇಲೆ ನಮ್ಮೂರ್ದು ರ್ಯಾಲಿ ಆದಮೇಲೆ, ಮದ್ದೂರು ಮಳವಳ್ಳಿ ರ್ಯಾಲಿ ಆದಮೇಲೆ ಮಂಡ್ಯಕ್ಕೆ ಬಂದಿರೋದು ಇದೇ ಫಸ್ಟು. ಅದು ಸಖತ್ ಖುಷಿ ಆಯ್ತು ನನಗೆ. ಬಂದಮೇಲೆ ಮಳೆನೇ ಬಂದ್ಬಿಡ್ತಲ್ಲ ಮಂಡ್ಯದಲ್ಲಿ, ಅದು ಇನ್ನೂ ಸಖತ್ ಖುಷಿ ಆಯ್ತು. ಇದೇನಪ್ಪ ಈಗ ಮಳೆ ಬರ್ತದೆ ಅಂತ. ಅದೆಲ್ಲ ಒಳ್ಳೇದು ಸುಬ್ಸಕ್ಕನ ಬಂದಿರೋ ಟೈಮು ಇದೆಲ್ಲ ಅಷ್ಟೇ. ಏನೋ ಆಗ್ಲೇ ಯಾರೋ ಒಬ್ರು ಕೇಳ್ತಾ ಇದ್ರು, ಹಂಪಿ ಉತ್ಸವದ ವಿಡಿಯೋ ನೋಡ್ಬಿಟ್ಟು ಏನೋ ಕಾವ್ಯ ಅಂತ ಯಾರು ಹೇಳಿದ್ದು? ಅವರು ಅಲ್ಲಿ ಹಿಂದೆ ಪಿಂಕ್ ಶರ್ಟ್, ಹಿಂದೆ ಒಬ್ರು ಪರ್ಪಲ್ ಶರ್ಟ್, ಪಕ್ಕದಲ್ಲಿ ರೆಡ್ ಇದಾರಲ್ಲ ಅವರು. ಹೌದಾ? ನಿಮ್ಗೆ ಹೇಳಿದ್ರಾ? ಹೌದು. ಏನಾ ಕಾವು ಎಲ್ಲಿ ಅಂತ? ಇಲ್ಲ ಇಲ್ಲ ಪಾಪ, ಅವರು ನೆಕ್ಸ್ಟ್ ವರ್ಷ ಬರ್ತಾರ. ಅವರು ಈ ವರ್ಷ ನಾನು ಬಂದವನೇ ಅಲ್ಲ, ಎಲ್ಲ ಒಂದೇ ಸರ್ ಬಂದ್ಬಿಟ್ರೆ ತಿರುಗಿ ನೆಕ್ಸ್ಟ್ ವರ್ಷ ಬರೋಕ್ಕಾಗೋಲ್ಲ. ಅದಕ್ಕೆ ನೆಕ್ಸ್ಟ್ ವರ್ಷ ಬರ್ತಾರ ಅವರು. ಪಾಪ ಪೊಲೀಸವ್ರು ತುಂಬಾ ಕಷ್ಟ ಆಗ್ಬಿಡುತ್ತೆ ಅಂತ ಇವತ್ತು ಗಿಲ್ಲಿ ಬಂದ್ರು. ನೆಕ್ಸ್ಟ್ ಟೈಮು ಕಾವು ಬರ್ತಾರೆ. ಓಕೆನಾ? ಥ್ಯಾಂಕ್ ಯು. ರವಿ ಸರ್ ಕಡೆಯಿಂದ, ನಮ್ಮ ಮಾನ್ಯ ಶಾಸಕರ ಕಡೆಯಿಂದ ಜನರ ಪ್ರೀತಿಯ ಹೃದಯದಲ್ಲಿ ರಾರಾಜಿಸ್ತಾ ಇರುವಂತ ನಮ್ಮ ಕನ್ನಡ ನಾಡಿನ ಅಪ್ಪಟ ಮಣ್ಣಿನ ಮಗ, ನಗು ಮೂಲಕ, ಮಾತಿನ ಮೂಲಕ, ಅಭಿನಯದ ಮೂಲಕ ಎಲ್ಲರ ಮನಗೆತ್ತಿರುವಂತ ಗಿಲ್ಲಿ ನಟ ಅವ್ರಿಗೆ ಜೋರ ಚಪ್ಪಾಳೆ. ಎಲ್ಲರೂ ಕುತ್ಕೋಬೇಕು. ನಿಮಗೆ ಧನ್ವೀರು, ಸಂಜನಾ, ಆನಂದ್ ಎಲ್ಲರನ್ನೂ ನೋಡ್ಬೇಕಂದ್ರೆ ಈಗೆಲ್ಲ ಚೇರಲ್ಲಿ ಕುತ್ಕೊಂಡ್ರೆ ಇನ್ನಷ್ಟು ಫಿಲಮ್ ಆ್ಯಕ್ಟ್ರುಗಳು